ಆಗಬೇಕಲ್ಲ ರ್ಯಾಂಕ್ 1, ನೀನು ಆಗಬೇಕಲ್ಲ ಟಾಪರ್ ಆಫ್ ಸ್ಟೇಟ್. ಸೊ ಫಾಲೋ ದಿಸ್ ಟಿಲ್ ದ ಎಂಡ್ ಮಕ್ಕಳೇ, ಕೊನೆವರೆಗೂ ಕರೆಕ್ಟಾಗಿ ಗಮನ ಇಟ್ಟು ಕೇಳಿ. ಎಸ್, ಈ ಬ್ಲ್ಯಾಂಕಲ್ಲಿ ನಿಮ್ಮ ಹೆಸರು ಖಂಡಿತ ಬರುತ್ತೆ. ಫಸ್ಟ್ ಆಫ್ ಆಲ್ ಮನಸ್ಸಿದ್ದರೆ ಮಾರ್ಗ ಮಕ್ಕಳೇ. ಅನ್ಕೊಂಬಿಡಿ ಮನಸ್ಸಲ್ಲಿ, ಐ ಆಮ್ ಗೋಯಿಂಗ್ ಟು ಬಿ ದ ಕರ್ನಾಟಕ ಸ್ಟೇಟ್ ರ್ಯಾಂಕ್ 1 2027 SSLC ಬೋರ್ಡ್ಸ್ ಅಂತ ಫಸ್ಟ್ ಮನಸ್ಸಲ್ಲಿ ಕನ್ವಿನ್ಸ್ ಆಗಿ ರೈಟ್ ಇನ್ ದ ಚಾಟ್, ರೈಟ್ ದ ಸ್ಟೇಟ್ಮೆಂಟ್ ಇನ್ ದ ಚಾಟ್. ಕರ್ನಾಟಕ ಸ್ಟೇಟ್ ರ್ಯಾಂಕ್ 1 ಈಸ್ ಡ್ಯಾಶ್ ಅಂತ ಇದ್ದಲ್ಲಿ ನಿಮ್ಮ ಹೆಸರನ್ನ ಬರೀರಿ. ಈ ಸೆಂಟೆನ್ಸ್ ಪೂರ್ತಿ ಕಮೆಂಟಲ್ಲಿ ಬರೀರಿ, ನಿಮ್ಮ ಹೆಸರು ಹಾಕಿಬಿಟ್ಟು. ಐ ಬೆಟ್ ಯು ಆರ್ ಗೋಯಿಂಗ್ ಟು ಬಿ ಫಾರ್ ಶ್ಯೂರ್. ನಿಮಗೆ ಬೇಕಾಗಿರೋದು ರಿಪೀಟ್ ರೈಟ್ ರೊಟೀನ್, RRR, ರಿಪೀಟ್ ರೈಟ್ ರೊಟೀನ್. ಒಂದು ಪ್ರಾಪರ್ ರೊಟೀನ್ನ ಕರೆಕ್ಟಾಗಿ ಫಾಲೋ ಮಾಡಿ, ಅದನ್ನೇ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡಿ, ಡಿಸಿಪ್ಲಿನ್ ಇಟ್ಕೊಳ್ಳಿ ಮಕ್ಕಳೇ. ಸಿಂಪಲ್ ಹ್ಯಾಬಿಟ್ಸ್ ಇರಬೇಕು ನಿಮಗೆ. ಬೆಳಗ್ಗೆ ಎದ್ದೇಳೋದು ಟೈಮು, ಊಟ ಮಾಡೋ ಟೈಮು, ಮಲಗೋ ಟೈಮು, ಮಲಗೋ ಎಷ್ಟೊತ್ತು ಮಲಗ್ತೀರಾ, ಏನು ಮಾಡ್ತೀರಾ, ಯಾವಾಗ ಓದ್ತೀರಾ, ಸಿಂಪಲ್ ಹ್ಯಾಬಿಟ್ಸ್ನ ನೀಟಾಗಿ ಫಾಲೋ ಮಾಡಿ. ಹಾಬಿ ಈ ಥರ ಮಾಡ್ಕೊಂಬಿಡಿ ನಿಮ್ಮ ದಿನಚರಿನ. ಟ್ರಸ್ಟ್ ಮೀ, ಯು ವಿಲ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಲೈಕ್ ದ್ಯಾಟ್. ದೆನ್ ಯು ಆಲ್ಸೋ ನೀಡ್ ಕಾನ್ಸೆಪ್ಟ್ ಬಿಲ್ಡಿಂಗ್. ಯಾವುದೇ ಸಬ್ಜೆಕ್ಟ್ ಇರಲಿ ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನೀವು ವಿತ್ ಕ್ಲಾರಿಟಿ. ಡೌಟ್ಸ್ನ ಇಟ್ಕೋಬೇಡಿ, ಡೌಟ್ಸ್ನ ಧೈರ್ಯದಿಂದ ಕೇಳಿ, ಕರೆಕ್ಟಾಗಿ ಕಾನ್ಸೆಪ್ಟ್ನ ತಿಳ್ಕೊಂಡು ಮುಂದೆ ಅದಕ್ಕೆ ನೋಟ್ಸ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರಿ, ಬರ್ಕೊಂಡು ಇಟ್ಕೊಳ್ಳಿ, ಅವನ್ನೇ ರಿಪೀಟ್ ಕೂಡ ಮಾಡಿ. ನಿಮ್ಮ ಓನ್ ವರ್ಡ್ಸಲ್ಲಿ ನೋಟ್ಸ್ನ ಬರ್ಕೊಂಡಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ನಿಮಗೆ ಕ್ಲಾರಿಟಿ ಇರುತ್ತೆ, ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿರುತ್ತೆ ಪ್ರತಿ ಕಾನ್ಸೆಪ್ಟ್ ಎಷ್ಟು ಅರ್ಥ ಆಗಿದೆ ನಿನಗೆ ಅಂತ. ಸ್ಟಡಿ ಎವ್ರಿ ಡೇ. ಪ್ರತಿದಿನ ನಿಮ್ಮ ರೊಟೀನ್ ಹೆಂಗಿರ್ಬೇಕು ನೋಡಿ. ಮಾರ್ನಿಂಗ್ಸ್ ಫಾರ್ ಮೆಮರಿ. ನೆನಪಿರಬೇಕಾ, ಬೆಳಿಗ್ಗೆ ಫ್ರೆಶ್ ಇರುತ್ತೆ ಬ್ರೈನು, ಹೀಲ್ ಆಗಿರುತ್ತೆ ಬ್ರೈನು, ಬೆಳಿಗ್ಗೆ ಫ್ರೆಶ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಮೆಮರೈಸ್ ಮಾಡ್ಕೊಳ್ಳೋಕ್ಕೆ ಫಾರ್ಮುಲಾ ರಿವಿಷನ್ ಆಗಲಿ, ಕಾನ್ಸೆಪ್ಟ್ ರಿವಿಷನ್ ಆಗಲಿ, ಪ್ರಾಕ್ಟೀಸ್ ಆಗಲಿ, ನೀವು ನೆನ್ಪಿಟ್ಕೊಳ್ಳುವಂಥದ್ದು ಏನಿದೆಯೋ ಪ್ಯಾಟರ್ನ್ಸ್ನ, ಕೀವರ್ಡ್ಸ್ನ ನೆನ್ಪಿಟ್ಕೊಳ್ಳೋದು ಏನಿದೆಯೋ ಅದನ್ನು ನೀವು ಮಾರ್ನಿಂಗ್ಸ್ ಮಾಡಬೇಕು. ಡೆಫಿನೇಷನ್ಸ್, ಥಿಯರಮ್ಸ್, ಒಂದು ಸಲ ಅದೇ ರಿಪೀಟ್ ಸೇಮ್ ಬರೆಯೋದಿರುತ್ತೆ, ಏನೂ ಚೇಂಜ್ ಇರಲ್ಲ, ಅಂಥದ್ದೆಲ್ಲ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡಿ ನೆನಪಲ್ಲಿ ಉಳಿಯುತ್ತೆ, ಮೆಮರಿ ಶಾರ್ಪ್ ಆಗುತ್ತೆ. ಈವ್ನಿಂಗ್ಸ್ ಫಾರ್ ಪ್ರಾಕ್ಟೀಸ್. ಸ್ಕೂಲ್ ಅವರ್ಸಲ್ಲಂತೂ ನೀವು ಓದ್ತೀರಾ, ಬಟ್ ಈವ್ನಿಂಗ್ಸ್ ಬಂದಮೇಲೆ ಪ್ರಾಕ್ಟೀಸ್ ಮಾಡಲೇಬೇಕು ಕಂಪಲ್ಸರಿ. ಓದಿದ್ದನ್ನು ವಾಪಸ್ ಪ್ರಾಕ್ಟೀಸ್ ಮಾಡಿ, ಸ್ಕೂಲಲ್ಲಿ ಕಲ್ತದನ್ನು ಪ್ರಾಕ್ಟೀಸ್ ಮಾಡಿ. ನೈಟ್ಸ್ ಫಾರ್ ರೀಡಿಂಗ್. ಕೆಲವೊಂದು ಸರಿ ನೀವು ಓದಬೇಕಾಗತ್ತೆ, ಕಾನ್ಸೆಪ್ಟ್ನ ಪ್ರಾಪರಾಗಿ ಓದ್ಕೋಬೇಕಾಗತ್ತೆ, ಲೈನ್ ಬೈ ಲೈನ್ ಓದಿ ನೀವು ನೋಟ್ಸ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ. ಸೊ ರೀಡ್ ದ ಕಾನ್ಸೆಪ್ಟ್ ಎಟ್ ನೈಟ್. ನಿಮಗೆ ಮಲ್ಕೊಳ್ಳೋಕ್ಕೂ ಅದು ಈಸಿಯಾಗಿ ಆಗುತ್ತೆ. ನೀವು ಓದ್ತಾ ಇರಬೇಕಾದ್ರೆ ನಿಮ್ಮ ಬ್ರೈನ್ ಕಾಮ್ ಡೌನ್ ಆಗುತ್ತೆ. ಸೊ ನೀವು ಆರಾಮಾಗಿ ಮಲ್ಕೋಬಹುದು ಕೂಡ ರಾತ್ರಿ ವಿತೌಟ್ ಎನಿ ಡಿಸ್ಟ್ರಾಕ್ಷನ್. ಓಕೆ, ಅಷ್ಟೇ ಅಲ್ಲ, ದ ಸೀಕ್ರೆಟ್ ವೆಪನ್ಸ್. ಯು ನೋ ವಾಟ್ ಆರ್ ದ ಸೀಕ್ರೆಟ್ ವೆಪನ್ಸ್? ನೋಟ್ಸ್. ಅವರೇ ಮಾಡಿರುವಂಥ ನೋಟ್ಸ್. ಅಲ್ಲಿ ಫಾರ್ಮುಲಾ ಇರ್ತವೆ, PYQ ಇರ್ತವೆ, ಡೆಫಿನೇಷನ್ಸ್ ಇರ್ತವೆ, ಪ್ರೂಫ್ಸು, ಟ್ರಿಕ್ಸು, ಕೀವರ್ಡ್ಸ್ ಎಲ್ಲ ಬರೆದಿರ್ತಾರೆ. ಅಷ್ಟೇ ಅಲ್ಲ, ರಿವೈಸ್ ಮಾಡ್ತಾರೆ, ಟೆಸ್ಟ್ ಮಾಡ್ಕೋತಾರೆ, ಅನಲೈಸ್ ಮಾಡ್ಕೋತಾರೆ, ಮತ್ತೆ ಅದನ್ನ ಮಿಸ್ಟೇಕ್ಸಿಂದ ಕಲಿತಾರೆ, ವಾಪಸ್ ರಿವೈಸ್ ಮಾಡ್ಕೋತಾರೆ, ಟೆಸ್ಟ್ ಮಾಡ್ತಾರೆ, ಅನಲೈಸ್ ಮಾಡ್ಕೋತಾರೆ, ಮಿಸ್ಟೇಕ್ಸನ್ನು ಕಲಿತಾರೆ ಮತ್ತೆ ಮತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಇದಕ್ಕೆ ಅಂತ ಹೇಳೋದು. ಇಂಟರ್ನಲ್ ಮಾರ್ಕ್ಸ್ನ ಇಗ್ನೋರ್ ಮಾಡಲ್ಲ ಅವರು, ಇಂಟರ್ನಲ್ ಮಾರ್ಕ್ಸ್ ಮೇಲೂ ಫೋಕಸ್ ಮಾಡ್ತಾರೆ. ಮಕ್ಕಳೇ ನೆನಪಿಲ್ಲಿ, ದೀಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯು. 20 ಮಾರ್ಕ್ಸ್ ಇಸ್ ನಾಟ್ ಆನ್ ಈಸಿ ಟಾಸ್ಕ್. ಸೊ ಅದನ್ನೂ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಆಲ್ ರೈಟ್. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಅವ್ರಿಗೆ ಡಿಸ್ಟ್ರಾಕ್ಷನ್ಸ್ ಇರಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಡಿಸ್ಟ್ರಾಕ್ಷನ್ಸ್ ಮಾತ್ರ ನೀವು ಬಿಡಲೇಬೇಕು ಕಂಪಲ್ಸರಿ. ಆ್ಯಂಡ್ ಪ್ರಾಕ್ಟೀಸ್ ಆನ್ಸರ್ ರೈಟಿಂಗ್. ನೀವು ಪೇಪರ್ ಪ್ರೆಸೆಂಟೇಷನಾಗ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀರಿ? ಎಲ್ಲ ಕಲಿತೀರಿ, ಆನ್ಸರ್ ಹೆಂಗೆ ಬರಿಬೇಕಂತ ಗೊತ್ತಿಲ್ಲ ಅಂದರೆ, ಯಾವ ಥರ ಕ್ವೆಶನ್ ಕೇಳಿದಾಗ ಎಷ್ಟು ಆನ್ಸರ್ ಬರೀಬೇಕು, ಹೆಂಗೆ ಬರೀಬೇಕು ಅಂತ ಗೊತ್ತಿಲ್ಲ ಅಂದರೆ, ಸೊ ಅದಕ್ಕೆ ಆಗಿ ಕ್ವೆಶನ್ಗೆ ಯಾವ ಥರ ಆನ್ಸರ್ ಬರೀಬೇಕು, ಎಷ್ಟು ಬರೀಬೇಕು, ಏನೇನು ಇನ್ಫಾರ್ಮೇಷನ್ ಇರಬೇಕು ಅಂತ ಗೊತ್ತಿರಬೇಕು. ಎಷ್ಟು ಚೆನ್ನಾಗಿ ನೀಟಾಗಿ ಬರೀಬೇಕು. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೋದು ಇವಾಗಾದರೂ. ನೀವು 1 ವರ್ಷ ಇದೆ, ಆರಾಮಾಗಿ ವರ್ಕ್ ಮಾಡ್ಬೋದು ಹ್ಯಾಂಡ್ ರೈಟಿಂಗ್ ಆಗಿ. ಡಯಾಗ್ರಾಮ್ಸು, ಟೇಬಲ್ಸು, ಫಾರ್ಮುಲಾ ಏನೇನು ಲಿಸ್ಟ್ ಮಾಡಬೇಕು ಎಲ್ಲನೂ ಲಿಸ್ಟ್ ಮಾಡಿ, ಡೇಟ್ಸು, ಸೋಷಲಲ್ಲಿ ನೀವು ಮ್ಯಾಥ್ಸ್ ಹಾಕ್ತೀರಾ, ಎಲ್ಲ ಡೇಟ್ಸ್ನ ಬರೆಯೋದು, ಲೈನ್ ಬೈ ಲೈನ್, ಪಾರ್ಟ್ ಬೈ ಪಾರ್ಟ್, ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ಬರೆಯೋದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು. ಪಾಯಿಂಟ್ಸ್ ವೈಸ್ ಬರೆಯೋದು, ಹೆಡ್ಡಿಂಗ್ ಹಾಕಿ ಅಥವಾ ಪಾಯಿಂಟ್ಸ್ ವೈಸ್ ಬರೆಯೋದು, ಹೆಡ್ಡಿಂಗ್ ಹಾಕಿ ಪಾಯಿಂಟ್ಸ್ ವೈಸ್ ಬರೆಯೋದು, ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕರೆಕ್ಟ್ನೆಸ್ ಅಂದರೆ ನೀವು ಬರೆದಿದ್ದು ಎರರ್ ಫ್ರೀ ಆಗಿರಲಿ. ಅದೇ ಕ್ವೆಶನ್ಗೆ ಅದು ಆನ್ಸರ್ ಬರೀಬೇಕು, ಯಾವುದೋ ಕ್ವೆಶನ್ಗೆ ಯಾವುದೋ ಆನ್ಸರ್ ಬರೆಯೋದಲ್ಲ. ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ, ಎರರ್ ಫ್ರೀ ಬರೀರಿ. ಯಾವುದೇ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ.
ಯೂನಿಟ್ಸ್ನ ಬರೆಯೋದಾಗಲಿ, ಕರೆಕ್ಟ್ ರಿಸಲ್ಟ್ನ ಇಡೋದಾಗಲಿ, ಯಾವುದಕ್ಕೂ ಇಡೋದಲ್ಲ. ಎ ಈಸ್ ಈಕ್ವಲ್ ಟು 10 ಬಂದಿರುತ್ತೆ, ನೀವು ಸಿ ಡಿ ಈಸ್ ಈಕ್ವಲ್ ಟು 10 ಇಟ್ಟರೆ ತಪ್ಪಾಗುತ್ತೆ. ಸೊ ಈ ಥರ ನೋಡಿ ಆನ್ಸರ್ನ ಬರೀಬೇಕು ಕರೆಕ್ಟಾಗಿ. ಆಲ್ಸೋ ಮಕ್ಕಳೇ, ಸ್ಟ್ರಾಟಜೈಸ್ ಡ್ಯಾಶ್ ಮಂತ್ಸ್ ಬಿಫೋರ್ ದ ಎಕ್ಸಾಮ್. ಒಂದಿಷ್ಟು ತಿಂಗಳ ಮುಂಚೆ ನೀವು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ನ ಸ್ಟ್ರಾಟಜೈಸ್ ಮಾಡ್ಕೋಬೇಕು. ನೋಡಿ ಹೆಂಗೆ ಅಂತ ಹೇಳ್ತೀನಿ. ಚಾಪ್ಟರ್ ರಿವಿಷನ್ ಕಂಪ್ಲೀಟ್ ಮಾಡಬೇಕಾ? ನಿಮ್ಮ ಡೇಟ್ಸ್ ಅನೌನ್ಸ್ ಆಗುತ್ತೆ, ಎಕ್ಸಾಮ್ ಇವತ್ತಿದೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ನಿಮ್ಮ ಸಿಲೆಬಸ್ಸು ಮುಗ್ದಿರುತ್ತೆ. ಸೊ ಚಾಪ್ಟರ್ ರಿವಿಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಎಲ್ಲ LBAsನ ಕವರ್ ಮಾಡ್ಕೋಬೇಕು. ಮಾಡೆಲ್ ಪೇಪರ್ಸ್ ರಿಲೀಸ್ ಮಾಡ್ತಾರೆ, ಅವನ್ನೂ ಪ್ರಾಕ್ಟೀಸ್ ಮಾಡಿ. ಪ್ರಿಪರೇಟರಿ ಎಕ್ಸಾಮ್ಸು ಸ್ಟಾರ್ಟ್ ಆಗ್ತೇವೆ, ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೇಕು ನೀವು. ರೈಟ್, ಇವನ್ನೆಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಓದ್ತಾ ಹೋಗಬೇಕು, ರಿವೈಸ್ ಮಾಡ್ತಾ ಹೋಗಬೇಕು, ಇಂಪ್ರೂವ್ ಆಗ್ತಾ ಹೋಗಬೇಕು ನೀವು. ಫೈನಲ್ ಎಕ್ಸಾಮ್ ಪ್ರೆಪ್ ಮಾಡಬೇಕಲ್ವಾ? ಹೆಂಗೆ ಮಾಡ್ತೀವಿ ಫೈನಲ್ ಎಕ್ಸಾಮ್ ಪ್ರೆಪ್ ಅಲ್ವಾ? ಇದನ್ನೆಲ್ಲ ಮಾಡಬೇಕಂದ್ರೂ ಕೂಡ ನಿಮಗೆ ಪ್ರಾಪರ್ ಗೈಡೆನ್ಸ್ ಬೇಕು. ಫೈನಲ್ ಎಕ್ಸಾಮ್ ಬರ್ತವೆ, ಡ್ಯೂ ಡೇಟ್ ಬರುತ್ತೆ, ಎಕ್ಸಾಮ್ ಬರುತ್ತೆ. ಮಾರ್ಚ್ ಬಂತು ಅಂತಂದರೆ ಮುಗೀತು, ಅಲ್ಲೋಲ ಕಲ್ಲೋಲ ಆಗ್ಬಿಡ್ತೀರಾ. ಕೊನೆವರೆಗೂ ಹೋಗಿ ಭಯ ಪಡಕ್ಕೆ ಹೋಗಬೇಡಿ. ಇವತ್ತಿಂದನೇ ನೀವು ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು. ಇವತ್ತಿಂದನೇ ಎಲ್ಲನೂ ಫಾಲೋ ಮಾಡಬೇಕು. ನಾನು ಹೇಳಿದ ಎಲ್ಲ ಸ್ಟೆಪ್ಸನ್ನು ಇವತ್ತಿಂದನೇ ಫಾಲೋ ಮಾಡಿ. ಆದರೆ ಅದಕ್ಕೂ ಮುಂಚೆ SLC ವೀರ 2027 ಬ್ಯಾಚ್ನ ನೋಡ್ಕೊಳ್ಳಿ. ನಮ್ಮ PW ಆ್ಯಪಲ್ಲಿ ಪ್ಲೇಸ್ಟೋರಲ್ಲಿ ಸಿಗುತ್ತೆ. PW ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು SLC ವೀರ ಬ್ಯಾಚ್ದು ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಯಾಚ್ ಸ್ಟಾರ್ಟ್ ಆಗೋದು June 1 ಮಕ್ಕಳೇ. ದಟ್ ಈಸ್ ಯುವರ್ ಡೇ 1. ಡಿಸೈಡ್ ಮಾಡ್ಕೊಳ್ಳಿ, ದಟ್ ಈಸ್ ಯುವರ್ ಡೇ 1 ಅಂತ. ವೀರ ಬ್ಯಾಚ್ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ, ಅದರ ಫೀಚರ್ಸ್ ಚೆಕ್ ಮಾಡ್ಕೊಳ್ಳಿ, ಪ್ರೈಸ್ ಚೆಕ್ ಮಾಡ್ಕೊಳ್ಳಿ. ವೀರ ಬ್ಯಾಚಲ್ಲಿ ನಿಮಗೆ ಕಾನ್ಸೆಪ್ಟ್ ಕಲಿಬೇಕು ಅಂತ ಹೇಳಿದ್ದೆ. ಸೊ ಕಾನ್ಸೆಪ್ಟ್ ಕಲಿಬೇಕು ಅಂತಂದರೆ ಲೈವ್ ಕ್ಲಾಸಸ್, ನಮ್ಮ ಲೈವ್ ಕ್ಲಾಸಸ್ನ ನೀವು ಅಟೆಂಡ್ ಆಗಬೇಕು. ಎಕ್ಸಾಮ್ ಹತ್ತಿರ ಬಂದಾಗ ನಮ್ಮ ಕ್ಲಾಸಸ್ನ ಜಾಯ್ನ್ ಆಗಿ ಇಂಪ್ರೂವ್ ಆದವರು ಇದ್ದಾರೆ. ಹಾಗಂತ ನೀವು ಅದೇ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಇವಾಗಿಂದನೇ ಮಾಡಿದ್ರೆ ನೀವು ಟಾಪರ್ ಗ್ಯಾರಂಟಿ ಆಗ್ತೀರಾ. ರ್ಯಾಂಕ್ 1ಅಲ್ಲಿ ನಿಮ್ಮ ಹೆಸರು ಬಂದೇ ಬರುತ್ತೆ. ಸೊ ಮಕ್ಕಳೇ, SLC ವೀರ ಬ್ಯಾಚ್ ಸ್ಟಾರ್ಟ್ ಆಗೋದು June 1ಗೆ. ಸೊ ಫೀಚರ್ಸಲ್ಲಿ ಹೇಳ್ತಾ ಇದ್ದೀನಿ, ಲೈವ್ ಕ್ಲಾಸ್ ಸಿಗುತ್ತೆ, ಕಾನ್ಸೆಪ್ಟ್ ಬಿಲ್ಡಿಂಗ್, ಕಾನ್ಸೆಪ್ಟ್ ಕ್ಲಾರಿಟಿ ನಿಮಗಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ರೆಕಾರ್ಡೆಡ್ ಸೆಷನ್ ಸಿಗ್ತವೆ, ವಾಪಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಆಲ್ಸೋ ಕ್ಲಾಸ್ ನೋಟ್ಸ್ ಸಿಗುತ್ತೆ, ನೀವು ನೋಡಿಕೊಂಡು ವಾಪಸ್ ಕಾಪಿ ಮಾಡಿಕೊಂಡು ಬರ್ಕೊಳ್ಳೋಕ್ಕೆ, ವಾಪಸ್ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ. ನಾವು ನಿಮಗೆ ಹೋಮ್ವರ್ಕ್ ಕೂಡ ಕೊಡ್ತೀವಿ ನಮ್ಮ ಕಡೆಯಿಂದನೇ. ಸೊ ನಿಮ್ಮ ಕ್ವೆಶನ್ ಬ್ಯಾಂಕ್ ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಡ್ತೀವಪ್ಪ. ನೀವು ಕ್ವೆಶನ್ ಯಾವುದೋ ಗೊತ್ತಾಗಿಲ್ಲ ಅಂತಂದರೆ ಇಂಟರ್ನೆಟಲ್ಲಿ ChatGPTಗೆಲ್ಲ ಕೇಳಿ ಹುಡುಕೊಳ್ಳೋದು ಬೇಡ. ಪ್ರಾಪರ್ ಎಕ್ಸ್ಪ್ಲೈನ್ಡ್ ವಿಡಿಯೋ ಸೊಲ್ಯೂಷನ್ ಕೂಡ ನಿಮಗಲ್ಲಿ ನಾವೇ ಕೊಡ್ತೀವಿ. ಡೌಟ್ಸ್ ಇದೆಯಾ ನಿಮಗೆ? ಯಾವುದಾದ್ರೂ ಅರ್ಥ ಆಗಿಲ್ವಾ? ಕಾನ್ಸೆಪ್ಟ್ ಅರ್ಥ ಆಗಿಲ್ವಾ? ಕ್ವೆಶನ್ ಅರ್ಥ ಆಗಿಲ್ವಾ? ಡೌಟ್ಸ್ ಕೂಡ ನಮಗೆ ಕೇಳ್ಬೋದು. ಯು ವಿಲ್ ಹ್ಯಾವ್ ಡೌಟ್ ಸೆಷನ್ಸ್. ಎಕ್ಸಾಮ್ ಹತ್ತಿರ ಬಂದಾಗ ಯಾವುದೋ ಚಾಪ್ಟರ್ ರಿವಿಷನ್ ಬೇಕಾಗಿರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ, ಇನ್ನು ಸ್ವಲ್ಪ ರಿವೈಸ್ ಮಾಡಿದ್ರೆ ಸ್ವಲ್ಪ ಶಾರ್ಪ್ ಆಗುತ್ತೆ ಮ್ಯಾಮ್, ಸ್ವಲ್ಪ ಹೇಳ್ಕೊಡ್ತೀರಾ ಅಂತ ಕೇಳ್ತೀರಿ. ಎಸ್, ಎಕ್ಸಾಮ್ ಟೈಮ್ ರಿವಿಷನ್ ಇರುತ್ತೆ. ಫೈನಲ್ ಎಕ್ಸಾಮ್ ಟೈಮ್ ಹೇಳ್ತಾ ಇಲ್ಲ ನಾನು, FA1 SA1ಗೂ ಹೇಳ್ತಾ ಇದ್ದೀನಿ. FA/SAಗೂ ಕೂಡ ನಾವು ನಿಮಗೆ ರಿವಿಷನ್ ಮಾಡಿಕೊಡ್ತೀವಿ. ಸೊ 2-3 ಚಾಪ್ಟರ್ ಕಂಬೈನ್ ಮಾಡಿ ಟೆಸ್ಟ್ ಇರುತ್ತಲ್ವ ನಿಮಗೆ, ಸೊ ಅವಾಗೂ ಕೂಡ ನಿಮಗೆ ರಿವಿಷನ್ ಆಗೇ ಆಗುತ್ತೆ, ಪ್ರಾಪರ್ ರಿವಿಷನ್ ಆಗುತ್ತೆ. ಸೊ ನಮ್ಮ ಕಡೆಯಿಂದ 100% ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ. ಅಷ್ಟೇ ಅಲ್ಲ, ಇದನ್ನು ಬರೀ ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮ್ ಅಂತ ತಿಳ್ಕೊಬೇಡಿ. ಇದು ಇಬ್ಬರಿಗೂ ಇದೆ. ಈ SLC ವೀರ ಬ್ಯಾಚ್ ಏನಿದೆಯಲ್ಲ, ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಇಬ್ಬರಿಗೂ ಇದೆ. ದಿಸ್ ಈಸ್ ಫಾರ್ ಆರ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್. CBSE ಸ್ಟೂಡೆಂಟ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಕಾನ್ಸೆಪ್ಟ್ನ ಕಲಿಯೋಕ್ಕೆ ಈ ಬ್ಯಾಚ್ಗೆ ನೀವು ಆರಾಮಾಗಿ ಜಾಯ್ನ್ ಆಗಬಹುದು. ರೈಟ್, ಐ ಅಂಡರ್ಸ್ಟ್ಯಾಂಡ್. CBSEಗಾಗಿ ಕನ್ನಡದಲ್ಲಿ ಹೇಳೋಕ್ಕೆ ನೀವು ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಡು ನಾಟ್ ವರಿ, ಕಾನ್ಸೆಪ್ಟ್ ನಮ್ಮಿಂದ ಕಲೀರಿ. ಪ್ರಾಕ್ಟೀಸ್ ಮಾಡಲಿಕ್ಕೆ ವಿ ಡೂ ಹ್ಯಾವ್ PW ಆ್ಯಪ್. ರೈಟ್, ಆ್ಯಂಡ್ ರಿಮೆಂಬರ್, SLC ವೀರ ಬ್ಯಾಚಲ್ಲಿ ನಿಮ್ಮ ಪ್ರೋಗ್ರೆಸ್ ಆಗೋದು, ನೀವು ಮುಂದೆ ಹೋಗೋದು ಟು ಬಿಕಮ್ ಕರ್ನಾಟಕ ಸ್ಟೇಟ್ ಟಾಪರ್. ನಮ್ಮ ಕಡೆ ನಾವು ಹಾಕುವಂಥ ಎಫರ್ಟ್ಸು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಸಲುವಾಗಿ. ನೀವು ಅಷ್ಟೇ ಎಫರ್ಟ್ಸ್ ಹಾಕ್ತೀರಾ ಅಲ್ವಾ ಹೇಳಿ? ನೀವು ಅಷ್ಟೇ ಎಫರ್ಟ್ಸ್ ಹಾಕಿ ಖಂಡಿತ ನೀವು SLC ಟಾಪರ್ ಆಗೇ ಆಗ್ತೀರಾ ಫಾರ್ 2027. ಮಕ್ಕಳೇ, ಎಕ್ಸ್ಪ್ಲೋರ್ ದಿಸ್ SLC ವೀರ ಬ್ಯಾಚ್ ಆನ್ PW ಆ್ಯಪ್. ಸೊ ವಿ ಆರ್ ಫ್ರಮ್ PW ಕರ್ನಾಟಕ 8-10 ಚಾನಲ್. ನಾನು ನಿಮ್ಮ ಭವಾನಿ ಮ್ಯಾಮ್, ನಾನು ನಿಮ್ಮ ಮ್ಯಾಥ್ಸ್ ಟೀಚರ್. ರಿಮೆಂಬರ್, ಅ ಬ್ಯಾಚ್ ಈಸ್ ಸ್ಟಾರ್ಟಿಂಗ್ ಆನ್ June 1. ಡು ನಾಟ್ ಫರ್ಗೆಟ್, ಕ್ಲಾಸಲ್ಲಿ ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಐ ವಾಂಟ್ ಟು ಸಿ ದ ನೆಕ್ಸ್ಟ್ ಟಾಪರ್ ಆಫ್ ಕರ್ನಾಟಕ. ಐ ವಿಲ್ ಪರ್ಸನಲಿ ಕಮ್ ಆ್ಯಂಡ್ ಮೀಟ್ ಯು. ನಿಮಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಸೊ ಡು ನಾಟ್ ಫರ್ಗೆಟ್, ಇಟ್ಸ್ ಅನ್ ಅಫೋರ್ಡೆಬಲ್ ಪ್ರೈಸ್. ಎಷ್ಟು ಅಫೋರ್ಡೆಬಲ್ ಗೊತ್ತಾ?
ನೀವು ಒಂದು ಸಾರಿ ಹೊರಗಡೆ ತಿನ್ನಕ್ಕೆ ಹೋದರೆ ಖಾಲಿ ಮಾಡ್ತೀರಾ, ಪಿಜ್ಜಾ ಬರ್ಗರ್ ತಿನ್ನಕ್ಕೆ ಹೋದರೆ ಖಾಲಿ ಮಾಡ್ತೀರಾ, ಯಾವುದಾದ್ರೂ ಹಬ್ಬ ಬಂದರೆ ಫ್ರೂಟ್ಸ್ ತೊಗೊಬಂದರೆ ಖಾಲಿ ಆಗುತ್ತೆ. ಅಷ್ಟು ಅಫೋರ್ಡೆಬಲ್ ಆಗಿ ನಾವು 1 ವರ್ಷ ವ್ಯಾಲಿಡಿಟಿಗೆ 6 ಸಬ್ಜೆಕ್ಟ್ಸ್ ಹೇಳ್ಕೊಡ್ತೀವಿ. ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್, ಕನ್ನಡ, ಹಿಂದಿ, ಸೋಷಿಯಲ್ ಸೈನ್ಸ್ 6 ಸಬ್ಜೆಕ್ಟ್ಸ್ ನಾವು ನಿಮಗೆ ಹೇಳ್ಕೊಡ್ತೀವಿ SLC ವೀರಾ ಬ್ಯಾಚಲ್ಲಿ. ಸೊ ಡು ನಾಟ್ ಫರ್ಗೆಟ್ ಮಕ್ಕಳೇ, ದಿಸ್ ಬ್ಯಾಚ್ ಈಸ್ ಫಾರ್ ಯು. ಲೈವ್ ಆ್ಯಂಡ್ ರೆಕಾರ್ಡೆಡ್ ಎರಡೂ ವೀಡಿಯೋಸ್ ನಿಮಗೆ ಸಿಗ್ತವೆ ಸಬ್ಜೆಕ್ಟ್ ವೈಸ್. ಸೊ ವಿ ವಿಲ್ ಬಿ ದೇರ್ ಫಾರ್ ಕಂಪ್ಲೀಟ್ ರಿವಿಷನ್ ವಿತ್ ಯು. ಓಕೆ, ಸೊ ಯಾವುದೇ ಭಯ ಬೇಡ. ಇನ್ನು ನೀವು ಡಿಸೈಡ್ ಮಾಡಿ, ಮನಸ್ಸಿದ್ದರೆ ಮಾರ್ಗ. ಕಮೆಂಟಲ್ಲಿ ಬರೀರಿ ಮನಸ್ಸಿದ್ದರೆ ಮಾರ್ಗ ಅಂತ. ಎಷ್ಟು ಜನ ಜೂನ್ 1ಗೆ ಕ್ಲಾಸ್ ಅಟೆಂಡ್ ಆಗ್ತಿರೋ ತಿಳಿಸಿ ನನಗೆ ಕಾಮೆಂಟಲ್ಲಿ. ಆ್ಯಂಡ್ ರಿಮೆಂಬರ್, ಆಫರ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಆಫರ್ನ ಬಿಡಕ್ಕೆ ಹೋಗಬೇಡಿ. ಈ ಪ್ರೈಸಲ್ಲಿರುವಂಥ ಈ ಕೋರ್ಸ್ನ ಬಿಡಕ್ಕೆ ಹೋಗಬೇಡಿ. ಲೇಟಾಗಿ ಜಾಯ್ನ್ ಆಗಕ್ಕೆ ಹೋಗಬೇಡಿ. ಸೊ June 1st, the day 1 of your class, I want you all to be in the class. Okay, see you.